Hi students, welcome to Patalkal English Academy and Banshankar English Academy. ಇವತ್ತು PUC ಸೆಕೆಂಡ್ ಇಯರ್ದು ಒಂದು ಯೂನಿಟ್ ಪ್ರೋಸ್ ಯೂನಿಟ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಈ ಲೆಸನ್ ಮೇಲಿಂದ ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರುವಂಥ MC ಕ್ವಶನ್ಸ್ಗಳನ್ನ ನಿಮಗೆ ಇವತ್ತು ಬಿಡಿಸ್ಕೊಡ್ತೇನೆ ಫ್ರೆಂಡ್ಸ್. Number 1, which country does Mikesh call a helplessly overcrowded island? ಯಾವ ಕಂಟ್ರಿನ ಕರೀತಾರೆ ಅವರು ಹೆಲ್ಪ್ಲೆಸ್ಲಿ ಓವರ್ಕ್ರೌಡೆಡ್ ಐಲ್ಯಾಂಡ್? ಯಾವುದು ಐಲ್ಯಾಂಡ್? ಯಾವ ಲೆಸನ್ದಲ್ಲಿ ಬಂದಿದೆ? ಯಾವ ಲೆಸನನ್ನು ಸ್ಟಡಿ ಮಾಡ್ತೀವಿ ನಾವೀಗ? ಜಪಾನ್. ಇಡೀ ಲೆಸನ್ನು ಜಪಾನ್ ಆ್ಯಂಡ್ ಬ್ರೆಜಿಲ್ ಅದ. ಗ್ರೀಸ್ ಅಮೆರಿಕ ಅಂತ ಬರೋದೇ ಇಲ್ಲ ಈ ಲೆಸನ್ದಲ್ಲಿ. ಜಪಾನ್ ದ ಪೀಪಲ್ ಹೇಳುವಾಗ ಹೋಪ್ಲೆಸ್ಲಿ ಓವರ್ ಕ್ರೌಡೆಡ್ ಐಲ್ಯಾಂಡ್ ಅಂತ ಹೇಳ್ತಾರಲ್ಲ. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಆನ್ ಆಲ್ಟರ್ನೇಟಿವ್ ಟು ಪ್ರೈವಸಿ ಇನ್ ಜಪಾನ್ ಅಕಾರ್ಡಿಂಗ್ ಟು ಮಿಕೇಶ್? ಕರ್ಟ್ಸಿ. Courtesy does double function. Courtesy is courtesy and it is a substitute to privacy ಅಂತಾರೆ. ಇಲ್ಲೈತಲ್ಲ, ಇದ ಮೀನಿಂಗ್. ಅದು courtesy ಆಗ್ತದೆ. ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 3. Mikesh describes dash as quainter, more formal and more oriental, and it is also infectious in Japan. Bowing ಅದು. Bowing is quaint or ಪ್ರಾಚೀನ ಕಾಲದ್ದು. ಮೋರ್ ಫಾರ್ಮಲ್, ಇದು ಒಂಥರಹ ಟ್ರೆಡಿಷನಲ್ ಆಗಿರುವಂಥದ್ದು, ಅಫಿಷಿಯಲ್ ಆಗಿರುವಂಥದ್ದು. ಮೋರ್ ಓರಿಯೆಂಟಲ್, ಪೂರ್ವಾತ್ಯ ರಾಷ್ಟ್ರಗಳಿಗೆ ಸಂಬಂಧಪಟ್ಟದ್ದು. ಆ್ಯಂಡ್ ಇನ್ಫೆಕ್ಷಸ್, ಒಬ್ಬರು ನೋಡಿದರೆ ಇನ್ನೊಬ್ಬರಿಗೆ ಮಾಡಬೇಕಂತ ಅನಿಸ್ತೈತಿ. ಇದೆಲ್ಲ ಲಕ್ಷಣಗಳು ಯಾವುದು ಒಳಗೊಂಡಿದೆ ಅಂದರೆ ಬೋವಿಂಗ್. ಅಕಾರ್ಡಿಂಗ್ ಟು ಮಿಕೇಶ್, ಡ್ಯಾಶ್ ಹ್ಯಾಸ್ ಮೋರ್ ಡೇಂಜರಸ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್. ಇದು ಆಗ್ತದೆ ಕ್ರಾಸಿಂಗ್ ದ ರೋಡ್. ಯಾಕಂದ್ರೆ ಅಷ್ಟು ಕಾರುಗಳ ಸಂಖ್ಯೆ. ಇದು ಬ್ರೆಜಿಲ್ ಸಂಬಂಧಪಡ್ತದೆ. ಈಟಿಂಗ್ ಸೂಪ್ ಆಗ್ತೈತ್ರಿ ಅದು ಆನ್ಸರ್. ಇದು ಬ್ಯಾಡ್. ಇದು ಬ್ರೆಜಿಲ್ ಸಂಬಂಧಪಟ್ಟದ್ದಾಗ್ತದೆ ಕ್ರಾಸಿಂಗ್ ದ ರೋಡ್. ಇವರು ಇನ್ ಜಪಾನ್ ಅಂತಾರ. ನಾನು ಸ್ವಲ್ಪ ಲಕ್ಷ್ಯ ಮಾಡಿಕೊಂಡೆ. ಈಟಿಂಗ್ ಸೂಪ್ ಪ್ರಿಪರೇಷನ್ ಮಾಡಬೇಕಾಗಿತ್ತು. ಚೂರು ಅದು ಏನಾಯ್ತು ಅಂದ್ರೆ ಒಂದು ಸ್ವಲ್ಪ ಏನೋ ಆಯ್ತು. ಕರೆಕ್ಟ್ ಅಂದರೆ ಈಟಿಂಗ್ ಸೂಪ್ ಆಗ್ತೈತ್ರಿ. ಈಸ್ ಮೋರ್ ಡೇಂಜರಸ್ ದೆನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್. ನಂಬರ್ 5, ದ ಆಥರ್ ಆಫ್ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಜಾರ್ಜ್ ಮಿಕೇಶ್ ಅವರು ಮೇಡ್ಸ್ ಎ ಡಿಯರ್ ಇನ್ ವಿಚ್ ಕಟ್ಸಲ್ ಕೋರ್ಟಿಯಸ್ಲಿ ಬೋಸ್ ಟು ಹಿಮ್ ಅಟ್ ನಾರಾ ಡಿಯರ್ ಪಾರ್ಕ್ ಅಂತ ಐತಲ್ಲ, ಫೇಮಸ್ ಐತಿ. ಯೂಟ್ಯೂಬ್ನ ತೆಗೆದು ನೋಡ್ರಿ ಗೊತ್ತಾಗ್ತೈತಿ. ಜಾರ್ಜ್ ಮಿಕೇಶ್ ಅವರು ಅಲ್ಲೇ ಬಂದಿದ್ರು. ಒಂದು ಸ್ವೀಟ್ ಪ್ಯಾಕೆಟ್ ಇತ್ತು ಕೈಯೊಳಗನ. ಬಂದು ಬೋವಿಂಗ್ ಮಾಡಿ ಅದನ್ನು ಸ್ನ್ಯಾಚ್ ಮಾಡಿಕೊಂಡು ಓಡಿಬಿಡ್ತು. 6th ಕ್ವಶನ್, ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಬ್ಯೂಟಿಫುಲ್ ಪೇಮೆಂಟ್ಸ್ ಕೊಬಕೊಬನ ಇದು ಬ್ರೆಜಿಲ್ದೊಳಗೆ ನಡೆಯುವಂಥದ್ರಿ. ವರ್ಸ್ಟ್ ಪ್ಲೇಸ್ ಆಫ್ ಟ್ರಾಫಿಕ್ ಅಂತಂದ್ರೆ ಅವೆನೆದ ಪ್ರೆಸಿಡೆಂಟ್ ವರ್ಗಾಸ್. ವರ್ಸ್ಟ್ ಪ್ಲೇಸ್ ರಿಗಾರ್ಡಿಂಗ್ ಟ್ರಾಫಿಕ್. 7th, in Japan, making fearful noise while eating soup signifies appreciation. It is a sign of appreciation. Appreciation.
ದ ಲೈಫ್ ಆಫ್ ಡ್ಯಾಶ್ ಈಸ್ ಬಿಕಮಿಂಗ್ ಮೋರ್ ಹಜಾರ್ಡಸ್ ಎವ್ರಿ ಡೇ ಇನ್ ಪ್ರೆಸೆಂಟ್. ಲೈಫ್ ಆಫ್ ಪೆಡಸ್ಟ್ರಿಯನ್ಸ್, ಯಾಕಂದರೆ ನಂಬರ್ ಆಫ್ ಕಾರ್ಸ್ ದಿನಾಲು ಹೆಚ್ಚಾಗ್ಲಿಕ್ಕತ್ತದ. ಲೀಪ್ಸ್ ಆ್ಯಂಡ್ ಬೌನ್ಸ್ ವಿತ್ ಲೀಪ್ಸ್ ಆ್ಯಂಡ್ ಬೌನ್ಸ್, ಹೌದಲ್ಲ? ಹಾಗಾಗಿ ಪೆಡಸ್ಟ್ರಿಯನ್ಸ್ ಲೈಫ್ ಹಜಾರ್ಡಸ್. ಇವತ್ತು ಮನೆಯಿಂದ ಬಿಟ್ಟಂತ ಒಬ್ಬ ಪೆಡಸ್ಟ್ರಿಯನ್ ಪುನಃ ಮನೆಗೆ ಬರ್ತಾನ ಬದುಕಿ ಅಂತ ಅನ್ನೋದು ಕಷ್ಟ ಆಗ್ಬಿಟ್ಟದೆ. 9th ಕ್ವಶನ್. ದ ಮೆನಿಯಾ ವಿಚ್ ದ ರೈಟರ್ ನೋಟಿಸಸ್ ಇನ್ ಜಪಾನ್ ಈಸ್ ಫಾರ್ ಬೋವಿಂಗ್. ಜಪಾನ್ ಅಂದ್ರೆ ಬೋವಿಂಗ್. ಬೋವಿಂಗ್. ಇನ್ನು ಬ್ರೆಜಿಲ್ಗೆ ಬಂದ್ರೆ ಡ್ರೈವಿಂಗ್. ವಿಚ್ attitude ಆಫ್ ಜಪನೀಸ್ ಹ್ಯಾಸ್ ಡಬಲ್ ಫಂಕ್ಷನ್. ಆಗಲೇಂದಲ್ರಿ ಕರ್ಟಸಿ. ಕರ್ಟಸಿ ಹ್ಯಾಸ್ ಡಬಲ್ ಫಂಕ್ಷನ್. ಕರ್ಟಸಿ ಇಸ್ ಕರ್ಟಸಿ ಅಂಡ್ ಇಟ್ ಈಸ್ ಸಬ್ಸ್ಟಿಟ್ಯೂಟ್ ಪ್ರೈವಸಿ ಅಂತ ಬರ್ತದೆ. Eleventh question, last question. Complete the analogy with reference to Japan and Brazil through a traveler's eye. Driver hunter ಆಗ್ತಾನ, ಪೆಡಸ್ಟ್ರಿಯನ್ ಪ್ರೇ ಆಗ್ತಾನ. ಈ ಪ್ರೇ ಬಲಿಪಶು, ಈ ಪ್ರೇ ಅಲ್ಲ, ಪ್ರೇಯರ್ ಮಾಡುವಂತ ಆಗ್ತದೆ. ಹಂಟರ್ ಪ್ರೇ. ಇವು ಬೇಟೆ ಆಡವ ಡ್ರೈವರ್, ಪೆಡಸ್ಟ್ರಿಯನ್ ಬೇಟೆಗೆ ಬಲಿಯಾಗುವಂಥ ಒಂದು ಬಲಿಪಶು, ಅದು ಪ್ರೇ ಅಂತ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸು ಹಿಂಗೆಲ್ಲ ಬರ್ತವೆ. ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.